ಬೆಂಗಳೂರು ಮೈಸೂರು ಹೈವೇನಲ್ಲಿ ತಪ್ಪಿದೆ ಭಾರೀ ಅನಾಹುತ. ಎಕ್ಸ್‌ಪ್ರೆಸ್ ವೇನಲ್ಲಿ ಬಿದ್ದಿದೆ ಹೈಟೆನ್ಷನ್ ವಿದ್ಯುತ್ ಕಂಬ ಒಂದು. ಆ ಬೈಕ್ ಸವಾರನ ಮೇಲೆ ಬಿದ್ದಿದೆಯಂತೆ, ಒಂದು ಚೂರಲ್ಲಿ ಮಿಸ್ ಆಗಿದೆ, ಸರ್ವಿಸ್ ರೋಡ್ಗೆ ಬಿದ್ದಿದೆ. ಬಟ್ ಈ ಹೈಟೆನ್ಷನ್ ಕಂಬ ಈ ರೀತಿ ಬೀಳೋದಕ್ಕೆ ಕಾರಣ ಏನು ಗೊತ್ತಿಲ್ಲ. ಒಂದು ಬೈಕ್ನಲ್ಲಿ ಸರ್ವಿಸ್ ರೋಡ್ನಲ್ಲಿ ಒಬ್ಬ ಪಾಸ್ ಆಗಬೇಕಾದ್ರೆ ಜಸ್ಟ್ ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದೆ, ಇಲ್ಲಾಂದ್ರೆ ಅವನ ಮೇಲೆ ಬೀಳ್ತಾ ಇತ್ತು. ಅದು ಹೈಟೆನ್ಷನ್ ವೈರ್. ಹಾಗಾಗಿ ಕೆಲ ಕಾಲ ಅಲ್ಲಿ ಟ್ರಾಫಿಕ್ ಜಾಮ್ ಎಲ್ಲ ಆಗಿತ್ತು. ಬಟ್ ಹೈವೇ ಕಡೆಗೆ ಬಿದ್ದಿಲ್ಲ, ಅದು ಅಂದರೆ ಎಕ್ಸ್‌ಪ್ರೆಸ್ ವೇ ಕಡೆಗೆ ಬಿದ್ದಿಲ್ಲ, ಸರ್ವಿಸ್ ರೋಡ್ ಕಡೆಗೆ ಬಿದ್ದಿದೆ. ಗಾಳಿ ರಭಸಕ್ಕೆ ಆ ರೀತಿ ಬಿದ್ದಿದೆಯಾ ಗೊತ್ತಿಲ್ಲ. ಗಾಳಿ ರಭಸಕ್ಕೂ ಕೂಡ ತೀರಾ ಒಂದು ಅಷ್ಟು ದೊಡ್ಡ ಕಂಬ, ಭಾರಿ ಬಂದೋಬಸ್ತಾಗಿ ಅದನ್ನು ನೆಟ್ಟಿರ್ತಾರೆ, ಆದರೂ ಅದು ಉರುಳು ಬಿದ್ದಿದೆ. ಹಾಗಾಗಿ ಸ್ವಲ್ಪದರಲ್ಲೇ ಈಗ ಅವಘಡ ತಪ್ಪಿದೆ. ಈಗ ಇಮಿಡಿಯೇಟಾಗಿ ಆ ವಿದ್ಯುತ್ ಲೈನ್ ಕಟ್ ಮಾಡಿ ಅದನ್ನು ದುರಸ್ತಿ ಮಾಡಿ ಪ್ರಯಾಣಿಕರಿಗೆ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದನ್ನು ವಿದ್ಯುತ್ ಇಲಾಖೆಯವರು ಮಾಡ್ತಾರೆ. ಬಟ್ ಏನಾದರೂ ಈ ಕಂಬ ಇಷ್ಟು ದೊಡ್ಡ ಭಾರೀ ಗಾತ್ರದ ಕಂಬ ಒಬ್ಬ ಟೂ ವೀಲರ್ ಅವನ ಮೇಲೆ ಬಿದ್ದಿದ್ದರೆ ಏನು ಗತಿ, ಅಥವಾ ಏನಾದ್ರು ವಿದ್ಯುತ್ ತಂತಿ ಟಚ್ ಆಗಿದ್ದಿದ್ರೆ ಏನು ಗತಿ. ಮಂಡ್ಯ ಜಿಲ್ಲೆ ರಾಗಿಮುದ್ದನಹಳ್ಳಿ ಅಂತ, ಆ ರಾಗಿಮುದ್ದನಹಳ್ಳಿ ಹತ್ರ ನಡೆದಿರತಕ್ಕಂಥ ಘಟನೆ ಇದು. ಕಂಬ ಗಾಳಿ ಬಡಿತಕ್ಕೆ ಬಿದ್ದಿರೋದು ಅಂತ ಸ್ಥಳೀಯರು ಮಾತಾಡ್ಕೋತಾ ಇದ್ದಾರೆ. ವಿದ್ಯುತ್ ಕಂಬ ಭಾರಿ ಅನಾಹುತ ಆಗ್ಬಿಡ್ತಾ ಇತ್ತು, ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಅನಾಹುತ ಆಗ್ಬಿಡ್ತಾ ಇತ್ತು. ಸ್ವಲ್ಪದ್ರಲ್ಲಿ ತಪ್ಪಿದೆ, ಬಟ್ ಅದು ಯಾಕೆ ಹಂಗಾಯಿತು ಏನು ಎತ್ತ ಅಂತ ಅದನ್ನು ಕರೆಕ್ಟಾಗಿ ರೆಡಿ ಮಾಡಬೇಕು. ತುಂಬ ಸಮಸ್ಯೆ ಆಗುತ್ತೆ. ಒಂದು ವೇಳೆ ಈ ಕಂಬ ಏನಾದರೂ ಎಕ್ಸ್‌ಪ್ರೆಸ್ ವೇ ಕಡೆಗೆ ಬಿದ್ದಿದ್ರೆ ಅಕಸ್ಮಾತ್ ಆಗಲೂ ಭಾರಿ ಸಮಸ್ಯೆ ಆಗ್ತಾ ಇತ್ತು. ಕಂಬ ಬಿದಾಗಿರೋದು ಗಾಳಿ ಬರ್ತಕ್ಕೆ ಕಮ್ಮಿ. ಇವರು ಅಲ್ಲಿ ಗಾಡಿ ಗೇಟಾಗೆ 2 ನಿಮಿಷ ಯಾಮಾರ್ರಿ ಇವ್ರ ಮೇಲೆ ಬೀಳುವಂತ. ಚಲಿಸುತ್ತಿದ್ದ ಬೈಕ್ ಮೇಲೆ ವಿದ್ಯುತ್ ಕಂಬ ಬಿದ್ದಿದೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ. ಬಟ್ ಅದು ಬಿದ್ದಿರ್ತಕ್ಕಂಥದ್ದು ಸರ್ವಿಸ್ ರೋಡ್ ಕಡೆಗೆ. ಹೈಟೆನ್ಷನ್ ವೈರ್. ಗಾಡಿಗೂ ಡ್ಯಾಮೇಜ್ ಆಗಿದೆ. ಇದೇ ಗಾಡಿ ನೀವು ನೋಡ್ತಾ ಇದ್ದೀರಲ್ಲ, ಆ ಗಾಡಿ ಹಿಂಬದಿಗೇನೋ ಟಚ್ ಆಯ್ತಂತೆ, ಜಸ್ಟ್ ಮಿಸ್ಸು, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, ಇಲ್ಲಾಂದರೆ ಸವಾರನ ಮೇಲೆ ಬೀಳ್ತಾ ಇತ್ತು. ಸದ್ಯಕ್ಕೆ ಅದನ್ನು ಈಗ ತಪ್ಪಿಸಿದ್ದಾರೆ. ಮಂಡ್ಯ ಜಿಲ್ಲೆ ರಾಗಿಮುದ್ದನಹಳ್ಳಿ ಬಳಿ ನಡೆದಿರ್ತಕ್ಕಂಥ ಘಟನೆ. ಆ ಕಂಬ ಬೀಳೋದಕ್ಕೆ ಸಾಮಾನ್ಯವಾಗಿ ಹೈಟೆನ್ಷನ್ ವೈರ್ ಕಂಬಗಳನ್ನ ಬಹಳ ಬಂದೋಬಸ್ತಾಗಿ ನೆಟ್ಟಿರ್ತಾರೆ, ಸಿಮೆಂಟ್ ಎಲ್ಲ ಹಾಕಿ ಮೌಲ್ಡಿಂಗ್ ಥರ ಮಾಡಿ ಎಲ್ಲ ಮಾಡಿರ್ತಾರೆ. ಬಟ್ ಗಾಳಿ ರಭಸಕ್ಕೆ ಅದು ಬೀಳುತ್ತೆ ಅಂತಂದರೆ ಅದು ಕಳಪೆ ಕಾಮಗಾರಿನ. ಹಾಗಾದರೆ ಅದು ಕಳಪೆ ಕಾಮಗಾರಿನ ಗೊತ್ತಿಲ್ಲ. ನೋಡಿ, ಅದು ಕಳಪೆ ಕಾಮಗಾರಿ ಆಗಿದ್ರಂತೂ ಜನರ ಜೀವದ ಜೊತೆ ಇವ್ರು ಹೆಂಗೆ ಆಟ ಆಡ್ತಾರೆ ನೋಡಿ. ಅಕಸ್ಮಾತ್ ಏನಾದ್ರು ವೆಹಿಕಲ್ಗಳ ಮೇಲೆ ಬಿದ್ದಿದ್ರೆ ಹೈಟೆನ್ಷನ್ ವೈರ್ ಬೇರೆ, ಅಥವಾ ಈಗೇನಾದ್ರು ಹಾಕ್ತಾ ಇದ್ರಾ ಅಂತ. ಫೋನ್ ಹೋಗಿರ ತಗೊಳ್ರಿ. ಕಂಬ ಬಿದಾಗಿರೋದು ಗಾಳಿ ಬರ್ತಕ್ಕೆ ಕಮ್ಮಿ. ಇವರು ಅಲ್ಲಿ ಗಾಡಿ ಗೇಟಾಗೆ 2 ನಿಮಿಷ ಯಾಮಾರ್ರಿ ಇವ್ರ ಮೇಲೆ ಬೀಳುವಂತ.